ಈ ಥರ ಪರಿಸ್ಥಿತಿ ನನ್ನ ಲೈಫಲ್ಲೂ ನಾನು ಮಾಡಿಲ್ಲ, ಮಾಡೋದೂ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮ್ಮ ವಿಡಿಯೋಗೆ ಸುಸ್ವಾಗತ. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತೇನು ಸ್ಪೆಷಲ್ ಅಪ್ಪ ಅಂದರೆ ನಮ್ಮ ಮನೆಯಲ್ಲಿ ನಾವು ಹೆಂಗೆ ಶಿವರಾತ್ರಿ ಮಾಡ್ತೀವಿ, ಹೇಗೆ ಪೂಜೆ ಮಾಡ್ತೀವಿ, ಏನೇನು ತಿಂಡಿ ಮಾಡ್ತೀವಿ ಅಂತ ಎಲ್ಲನೂ ಹೇಳ್ತೀವಿ. ಬನ್ನಿ ನೋಡಿ, ನಮ್ಮ ವೈಫ್ ಹೇಳ್ತಾಳೆ, ಕೇಳಿ ಹಂಗೆ ನೋಡಿ. ನಮ್ಮ ಕಡೆ ಶಿವರಾತ್ರಿ ಹಬ್ಬ ಅಂದರೆ ಇವರಕ್ಕಿ ತಂಬಿಟ್ಟು ಸ್ಪೆಷಲ್. ಯಾಕಂದರೆ ಅದನ್ನು ಪೂಜೆಗಿಡಕ್ಕೆ ಪ್ರತಿಯೊಂದು ದೇವ್ರ ಗುಡ್ರು ಇರೋ ಮನೇಲಿ ಮಾಡೇ ಮಾಡ್ತಾರೆ. ಇದಕ್ಕೆ ಒಂದು ಸೇರಕ್ಕಿನ ಕೆಂಪು ಹುರಿದು ಮಿಲ್ಲಲ್ಲಿ ಬಿಡಿಸ್ಕೊಬಂದಿರ್ತಾರೆ. ಅದಕ್ಕೆ ಕಡಲೆ ಬೀಜ ಎರಡನ್ನೂ ಬಿಸಿ ಮಾಡಿ ಹಾಕೊಂಡಿರ್ತಾರೆ. ಕೊಬ್ಬರಿಕಾಯಿ ಸಣ್ಣ ಸಣ್ಣ ಹಚ್ಚಿ ಹಾಕೊಂಡಿರ್ತಾರೆ. ಮತ್ತು ಎಳ್ಳು, 1.5 ಸೇರು ಅಕ್ಕಿಗೆ ಬೆಲ್ಲ, 2 ತಪ್ಪಲೆ ನೀರು ಹಾಕಿ ಪಾಕಕ್ಕೆ ಇಡ್ತಾರೆ. ಎಷ್ಟು ಅಂದರೆ 1 ಸೇರಿಗೆ 7 ಬೆಲ್ಲ, ಮೀಡಿಯಮ್ ಸೈಜ್ ಆದರೆ 1 ಸೇರಿಗೆ 7 ಬೆಲ್ಲ ಹಾಕಿ, ಮತ್ತು ನಾವು 1.5 ಸೇರು ಹಾಕಿರೋದ್ರಿಂದ 12 ಬೆಲ್ಲ ಹಾಕಿ ಇಟ್ಟಿರ್ತಾರೆ. ಒಂದು ಸ್ವಲ್ಪ ಸಿಹಿ ಇರಲಿ ಅಂತೆ. ಮತ್ತು ಏಲಕ್ಕಿ ಜಬ್ಬಿ ಅಲ್ಲಿಗೆ ಹಾಕಿರ್ತಾರೆ ಪುಡಿನ. ಅದ್ರ ಸಿಪ್ಪೆ ಚೆನ್ನಾಗಿರುತ್ತೆ, ಘಮ ಬರುತ್ತೆ ಅಂತ ಅದು ಕುದಿಯೋಕೆ ಹಾಕಿರ್ತಾರೆ. ಚೆನ್ನಾಗಿ ಕುದಿದ್ಮೇಲೆ ಹಸಿಟ್ಟಿಗೆ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಓಣಿಸ್ಕೋಬೇಕು. ಹೆಂಗೆ ಅಂದರೆ ನಾವು ಮುದ್ದೆ ಮಾಡಬೇಕಾದ್ರೆ ಓಣಿಸ್ಕೋತೀವಲ್ಲ, ಆ ಥರ ಓಣಿಸ್ಕೋಬೇಕು. ಅದು ಸ್ವಲ್ಪನೇ ಹಾಕೋಬೇಕು. ಅದನ್ನು ಎತ್ತಿ ಮತ್ತೆ ಒಲೆ ಮೇಲೆ ಇಡಬೇಕು. ಯಾಕಂದರೆ ಅದು ಹಂಗೆ ಕೆಳಗಡೆ ಇಟ್ಟರೆ ಗಟ್ಟಿಯಾಗಿ ಹೋಗುತ್ತೆ, ಮತ್ತು ಓಣ್ಸೋಕ್ಕೂ ಕಷ್ಟ ಆಗುತ್ತೆ, ನೀಟಾಗಿ ಬರಲ್ಲ ತಂಬಿಟ್ಟು ಅಂತ ಅದನ್ನು ಎತ್ತಿ ಒಲೆ ಮೇಲೆ ಇಟ್ಟಿರ್ತಾರೆ. ಈ ಥರ ನೀವು ನೋಡ್ತಿರ್ಬೋದು ಯಾವ ಥರ ಓಣಿಸ್ತಿದ್ದಾರೆ ಅಂತ. ಆ ಥರ ಚೆನ್ನಾಗಿ ಓಣಿಸ್ಕೋಬೇಕು. ಸ್ವಲ್ಪನೇ ಹಾಕೊಂಡು ಓಣಿಸ್ಕೋಬೇಕು, ಇಲ್ಲಾಂದರೆ ಅದು ತೆಳ್ಳ ಅಥವಾ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಈ ಥರ ನಿಧಾನಕ್ಕೆ ಓಣಿಸ್ಕೋಬೇಕು. ಆವಾಗ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಮತ್ತೆ ಸ್ವಲ್ಪ ತಗೊಂಡು ಮತ್ತೆ ಹಾಕೋಬೇಕು. ಆ ಥರ ಅದನ್ನು ಎಷ್ಟು ಬೇಕೋ ಅಷ್ಟು, ಜಾಸ್ತಿನೂ ಹಾಕೊಳಕ್ಕೋಗ್ಬಾರ್ದು. ಯಾಕಂದರೆ ತೆಳ್ಳಾಗೋದ್ರೆ ಕಟ್ಟೋಕ್ಕೂ ಆಗೋಲ್ಲ. ನೋಡ್ಕೊಂಡು ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಓಣಿಸ್ಕೋಬೇಕು. ಹಸಿಟ್ಟು ಥರ ಇರಬಾರ್ದು, ಎಲ್ಲ ಚೆನ್ನಾಗಿ ಹೊಂದಬೇಕು. ನೀವು ನೋಡ್ತಿರ್ಬೋದು ಇವಾಗ ಹೆಂಗಾಗಿದೆ ಅಂತ. ಆದರೂ ಅಂದರೆ ಒಳಗಡೆ ಹಸಿಟ್ಟಿನಂಗೆ ಇರುತ್ತೆ. ಅದಕ್ಕೆ ಅದನ್ನು ಚೆನ್ನಾಗಿ ಓಣಿಸ್ಕೊಂಡು ನೋಡ್ಕೋಬೇಕು. ಅದು ತೆಳ್ಳನೂ ಇರಬಾರ್ದು, ಇತ್ತಾಗ ಗಟ್ಟಿಯಾಗೂ ಇರಬಾರ್ದು, ಒಂದು ಮೀಡಿಯಮಲ್ಲಿ ಇರಬೇಕು. ಹಂಗಾದ್ರೆ ಅದು ಚೆನ್ನಾಗಿ ಬರೋದು. ಇಲ್ಲಾಂದರೆ ಅದು ತಿನ್ನೋಕ್ಕಾಗಲ್ಲ. ಸ್ವಲ್ಪ ದಿನಕ್ಕೆ ಗಟ್ಟಿ ಕಲ್ಲು ಥರ ಹೋಗುತ್ತೆ. ಅದು ನೀಟಾಗಿ ಎಲ್ಲ ಕರೆಕ್ಟಾಗಿದ್ದರೆ ಮಾತ್ರ ಸಾಫ್ಟಾಗಿರುತ್ತೆ. ಇವಾಗ ಅದು ಬಿಸಿ ಇದ್ದಾಗೇ ಕಟ್ಕೋಬೇಕು, ಆರೋದ್ಮೇಲೆ ಕಟ್ಟೋಕ್ಕಾಗಲ್ಲ. ನೋಡಿ, ನಮ್ಮ ಮನೇಲಂತೂ ಚೆನ್ನಾಗಿ ಬಂತು. ಈ ಥರ ಕಟ್ತಾಯಿದ್ದೀವಿ. ನಮ್ಮ ಮನೇಲಿ ಒಂದು 30-35 ಆಯಿತು. 1.5 ಸೇರಿಗೆ ಅಷ್ಟಾಗುತ್ತೆ. ಬಿಸಿ ಇದ್ದಾಗೇ ಕಟ್ಕೋಬೇಕು, ಆರೋದ್ಮೇಲೆ ಅದು ಕಟ್ಟೋಕ್ಕಾಗಲ್ಲ. ಅದು ಆರೋದ್ಮೇಲೆ ಕೈಗೆ ಉಂಡೆ ಥರ ಕಟ್ಟೋಕ್ಕಾಗಲ್ಲ, ಎಲ್ಲ ಉಡುಡಿಯಾಗಿ ಬೀಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಬಿಸಿ ಇದ್ದಾಗೇ ಕಟ್ಕೋಬೇಕು. ನಮ್ಮ ಮನೇಲಿ ಇಷ್ಟ ಆಯಿತು. ಇವಾಗ ಪೂಜೆ ಹೆಂಗೆ ಮಾಡಿದ್ದೀನಿ ಹೇಳ್ತೀನಿ ಬನ್ನಿ. ನಮ್ಮ ಮನೆ ದೇವ್ರ ಮನೆ ಈ ಥರ ರೆಡಿ ಮಾಡಿದ್ದು. ಅಲ್ಲಿಗೆ ಎಲ್ಲ ಥರದ ಹಣ್ಣು ಮತ್ತು ದೋಸೆ ಫಲಹಾರ ಏನೇನಿದೆ ಎಲ್ಲನೂ ಇಟ್ಟು ಪೂಜೆಗೆ ಈ ಥರ ರೆಡಿ ಮಾಡಿದ್ದು. ಫಲಹಾರ ಏನೇನಿದೆ ಆ ಥರ ಎಲ್ಲನೂ ಇಡಬೇಕು. ಇದು ಪ್ರತಿ ದೇವ್ರ ಗುಡ್ರ ಮನೇಲಿ ಮಾಡ್ತಾರೆ. ನಮ್ಮ ಮನೇಲಿ ನಮ್ಮ ಮಾವ ದೇವ್ರ ಗುಡ್ರು ಅದಕ್ಕೆ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಏನಿತ್ತು ನಮ್ಮ ಮನೇಲಿ ನಾವೇನೇನು ಮಾಡಿದ್ದೆ, ಯಾವ ಥರ ಪೂಜೆ ಮಾಡೋದು ಅಂತ. ಇವಾಗ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀನಿ. ಹಾಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ನೋಡ್ಕೊಂಡು ಹೋಗ್ತೀವಿ. ಬನ್ನಿ ಹೋಗೋಣ. ಅದಕ್ಕೇನೆ ನಾವು ಈ ಥರ ರೆಡಿ ಆಗಿದ್ವಿ. ಬಾಬುಸ್ಗೆ ಇವಾಗ ಟೈಮ್ ಆಯಿತು, ಮುಸ್ಸಂದೆ ಆಗೋಯ್ತ, ಬಾ ಕೂಸದ ಹೊರಡ್ತಾ ಇದ್ದೀವಿ. ನಾವು ಇದೇ ಫಸ್ಟು ಹೊರಗಡೆ ಎಲ್ಲ ವೀಡಿಯೋ ಮಾಡ್ತಾ ಇರೋದು. ಅದಕ್ಕೆ ಸ್ವಲ್ಪ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಮ್ಮ ಮಾವ ನಮ್ಮ ಅತ್ತೆ ಎಲ್ಲ ಬಾಯ್ ಮಾಡ್ತಿದ್ರು. ನನಗಂತೂ ಬೇಜಾರಾಗ್ತಿತ್ತು ಹೋಗೋಕ್ಕೆ. ಇನ್ನೊಂದು 2 ತಿಂಗಳು ಮತ್ತೆ ಇಲ್ಲೇ ಬರ್ತೀವಿ. ಸದ್ಯಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾಯಿದ್ವಿ, ಅದಕ್ಕೆ ಬಾಯ್ ಮಾಡ್ತಾಯಿದ್ರು ಎಲ್ಲರೂ. ಇವಾಗ ನಮ್ಮ ಅತ್ತೆದಿರು, ಇನ್ನು ಮಿಕ್ಕಿದವರು ಎಲ್ಲ ಬಾಯ್ ಮಾಡ್ತಿರೋ. ಈಗ ನೋಡ್ತಿದ್ರು ಇವರೆಲ್ಲ ನಮ್ಮ ಅತ್ತೆದಿರು, ಜ್ಯೋತತ್ತ, ರಾಣತ್ತ, ಮೀನತ್ತ ಅವರು ಮತ್ತು ರಾಧತ್ತ ಎಲ್ಲ ಬಾಯ್ ಮಾಡ್ತಾಯಿದ್ರು. ನನಗಂತೂ ಹೋಗೋಕ್ಕೆ ಮನಸ್ಸಿರಲಿಲ್ಲ, ತುಂಬ ಬೇಜಾರಾಗ್ತಿತ್ತು. ಆದರೆ ಹೋಗಲೇಬೇಕಲ್ವ, ಇನ್ನೊಂದು 2 ತಿಂಗಳು ಪಾಪು ದೊಡ್ಡದಾದ್ಮೇಲೆ ಇಲ್ಲೇ ಬರ್ತೀವಿ. ನಮ್ಮ ಅಜ್ಜಿ ಎಲ್ಲ ಬಾಯ್ ಮಾಡ್ತಾಯಿದ್ರು. ಬಾಯ್ ಮಾಡ್ಬಿಡು ಬುಸ್ಕೆ, ಎಲ್ರಿಗೂ ಬಾಯ್ ಮಾಡ್ಬಿಡು. ಫೈನಲ್ಲಿ ಎಲ್ಲರಿಗೂ ಬಾಯ್ ಮಾಡಿ ಹೊರಟು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಎಲ್ಲಪ್ಪ ಅಂದರೆ ನಂಜನಗೂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಇವಾಗ ಹೊರಟು ಬನ್ನಿ. ಹೋಗ್ತಾ ಹಂಗೆ ನಿಮ್ಗೊಂದು ತೋರಿಸ್ಬೇಕು, ಹಾಗೆ ತೋರಿಸ್ಬಿಟ್ಟು ಹೋಗ್ತಿದ್ದೇವೆ ಬನ್ನಿ.
ಇಲ್ಲಿ ನೋಡ್ತಿರ್ಬೋದು. ನೆಕ್ಸ್ಟ್ ಮುಂದೆ ಬರುತ್ತೆ ಅದೇನೋ ಮದುವೆ ಆಗಿದ್ದು ಚೌಟ್ರಿ, ಅದು ಶ್ರಾವಣ ಕಲ್ಯಾಣ ಮಂಟಪ ಅಂತ, ಅಂದರೆ ಕೌಸಲ್ಯ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ನೋಡಿ ಅದೇ ನಮ್ಮ ಮದುವೆ ಆಗಿದ್ದು ಚೌಟ್ರಿ ಇದೆ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನಗೆ ಬ್ಯಾಗ್ ಕೊಟ್ಬಿಟ್ಟು ತೂಕದ ಬ್ಯಾಗ್ ಈ ಥರ ನಡೆಸ್ಕೊ ಹೋಯ್ತಾವ ನನ್ನ ತೂಕ ಹಾಕಕ್ಕೆ. ಈ ಥರ ಪರಿಸ್ಥಿತಿ ನನ್ನ ಲೈಫಲ್ಲೂ ನಾನು ಮಾಡಿಲ್ಲ, ಮಾಡೋದೂ ಇಲ್ಲ. ಅಯ್ಯೋ ಶಿವ, ಬಿಸಿಲು ಕಣ್ಣೆಲ್ಲ ಉರಿತಾ ಇದ. ನೋಡಿ ಫ್ರೆಂಡ್ಸ್, ಈಗ ದೇವಸ್ಥಾನ ತೋರಿಸ್ತೀನಿ ನಿಮಗೆ, ನಮ್ಮೂರು ನಂಜನಗೂಡು ದೇವಸ್ಥಾನ. ಇಲ್ಲಿ ನೈಟು ಜಾಗರಣೆ ಥರ ಇರುತ್ತೆ. ಬೆಳಿಗ್ಗೆಯಿಂದನೇ ಎಲ್ಲ ದೇವಸ್ಥಾನಕ್ಕೆ ಬರ್ತಾ ಇರ್ತಾರೆ. ಇವರೆಲ್ಲ ಬಂದು ಆಲ್ಟ್ ಆಗಿದ್ದಾರೆ, ಅಂದರೆ ಆರ್ಕೆಸ್ಟ್ರಾ ನಡೀತಾ ಇರುತ್ತೆ, ಮತ್ತು ಸಂಗೀತ ಆಡ್ತಾ ಇರ್ತಾರೆ, ಎಲ್ಲ ಇರುತ್ತೆ. ನಾವು ಇಲ್ಲಿ ಯಾವಾಗಲೂ ನೈಟೇ ಬರ್ತಿದ್ದೋ, ಅಂದರೆ ಇವಾಗ ಬಾಣ್ತಿಯಲ್ಲ ಊರಿಗೆ ಹೋಗ್ತಿದ್ದೀವಿ, ಹಂಗೆ ಧೂಪ ಹಾಕ್ಬಿಟ್ಟು ಹೋಗೋಣ ಅಂತ ಬಂದು. ಇದು ಚೆನ್ನಾಗಿ ಸಾಂಗ್ ಆಡ್ತಾ ಇದ್ದಾರೆ. ಇವಾಗಲೇ ಆರ್ಕೆಸ್ಟ್ರಾ ಸ್ಟಾರ್ಟ್ ಆಗಿದೆ ನೋಡಿ, ನೀವು ಕೇಳಿ ಆರ್ಕೆಸ್ಟ್ರಾ ಹೆಂಗಿದೆ ಅಂತ. ಜನಗಳೆಲ್ಲ ಅದನ್ನೇ ನೋಡ್ತಾ ಕುಂತಿದ್ದಾರೆ ನೋಡಿ. ಇವಾಗ ಒದಕೊಂಡು ಕೆಂಗಣ್ಣ ಬಿಟ್ಕೊಂಡು ಭೂಲೋಕದಲ್ಲಿ ಜಂಗಮನ ಪಾಲಿಸಲ ಶಿವ 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 ಸಾಂಗ್ ಎಲ್ಲ ಕೇಳ್ಕೊಂಡು ನೋಡ್ಕೊಂಡು ಬಂದು ಫೈನಲಿ ಧೂಪ ಹಾಕ್ತಾಯಿದ್ವಿ. ಧೂಪ ಹಾಕ್ಬಿಟ್ಟು ಇವಾಗ ಹೊರಡ್ತೀವಿ. ದೇವಸ್ಥಾನ ಹತ್ರ ಹೋಗ್ಬೋದಾಗಿತ್ತು, ಬಟ್ ಅಲ್ಲಿ ತುಂಬ ರಶ್ ಇತ್ತು. ಪಾಪು ಇಟ್ಕೊಂಡು ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ನೋಡ್ಕೊಂಡು ಕೈ ಮುಕ್ಕೊಂಡು ಧೂಪ ಹಾಕ್ಬಿಟ್ಟು ಹೊರಟ್ವಿ. ಇವಾಗಾದರೂ ಇಷ್ಟಾದರೂ ಫ್ರೀ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು 6 ಗಂಟೆ ಆದಮೇಲೆ ಫುಲ್ ಜನ ರಶ್ ಇರ್ತಾರೆ, ಕಾಲು ಹಾಕೋಕ್ಕೆ ಜಾಗ ಇರೋಲ್ಲ. ಇವಾಗಲೇ ಸ್ವಲ್ಪ ಫ್ರೀ ಇದೆ. ಇಲ್ಲೆಲ್ಲ ಎಲ್ಲ ಥರದ ಅಂಗಡಿ ಇರುತ್ತೆ, ಆಟ ಸಾಮಾನು ಮತ್ತು ಬಟ್ಟೆಗಳದ್ದು ಮತ್ತು ಜ್ಯುವೆಲ್ಸು ಎಲ್ಲ ಥರನೂ ಹಾಕಿರ್ತಾರೆ. ಇನ್ನೊಂದು ಸ್ವಲ್ಪದಲ್ಲೇ ಎಲ್ಲನೂ ಹಾಕ್ತಾರೆ, ಸ್ಟಾರ್ಟ್ ಆಗುತ್ತೆ. ನೈಟ್ ಹೊತ್ತು ಫುಲ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಕ್ಕೆ ಈ ವರ್ಷ ಅದೊಂದು ಮಿಸ್ ಆಯಿತು ಪಾಪು ಇರೋದ್ರಿಂದ. ಹೊರಡ್ತಾ ಇದ್ದೀವಿ ಮನೆಗೆ, ಬನ್ನಿ. ಫೈನಲಿ ದೇವಸ್ಥಾನಕ್ಕೆಲ್ಲ ಹೋಗಿದ್ದು, ಧೂಪ ಹಾಕಿ ಎಲ್ಲ ಆಯಿತು, ಹೊರಡ್ತಾ ಇದ್ದೀವಿ ಇವಾಗ ನಮ್ಮೂರಿಗೆ. ಏನಪ್ಪ ಅಂದರೆ ಈ ವರ್ಷ ತುಂಬ ಜಾತ್ರೆಗಳು, ಹಬ್ಬ ಎಲ್ಲ ಮಿಸ್ ಮಾಡ್ಕೊಂಡೆ. ಆದರೂ ಪರವಾಗಿಲ್ಲ, ಪಾಪು ನಮ್ಮಮ್ಮ ಅಂದರೆ ಇನ್ನೊಂದು 6 ತಿಂಗಳಷ್ಟೇ. ಆಮೇಲೆ ನೆಕ್ಸ್ಟು ಮತ್ತೆ ನಮ್ಮ ಪಾಪು ಕರ್ಕೊಂಡು ಎಲ್ಲ ಜಾತ್ರೆ ಹಬ್ಬ ನೋಡ್ಬೋದು. ಇಲ್ಲಿ ಬರ್ತಾ ಇರ್ಬೋದು, ಇಲ್ಲೊಂದು ದೇವಸ್ಥಾನ ಬರ್ತಾಯಿದೆ. ಆ ದೇವಸ್ಥಾನ ಅಂದರೆ ನಂಗೆ ತುಂಬ ಇಷ್ಟ. ನಾನು ಸ್ಕೂಲು ಕಾಲೇಜಿಗೆ ಹೋಗ್ಬೇಕಾದ್ರೆ ದೇವಸ್ಥಾನ ಬೆಳಿಗ್ಗೆ ಸಂಜೆ ನೋಡಿ ನಮಸ್ಕಾರ ಮಾಡೇ ಹೋಗ್ತಾಯಿದ್ದೆ. ಒಂಥರ ಖುಷಿ ಆಗುತ್ತೆ ನನಗೆ ಆ ದೇವಸ್ಥಾನ ನೋಡಿದ್ರೆ. ಅವಾಗಿದ್ದ ನಂಗೆ ತುಂಬ ಇಷ್ಟ. ಅಂತೂ ಇಂತೂ ಫೈನಲಿ ನಮ್ಮೂರು ಬಂತು. ಬನ್ನಿ ತೋರಿಸ್ತೀನಿ ನಮ್ಮೂರು ಎಂಟ್ರೆನ್ಸ್ ಹೆಂಗಿದೆ ಅಂತ. ಅಲ್ಲಿ ಬೋರ್ಡ್ ಕಾಣುತ್ತೆ, ಇಲ್ಲಿ ತೋರಿಸ್ತೀನಿ ನಮ್ಮೂರು ಯಾವುದು ಅಂತ. ನೋಡ್ತಾ ಇರ್ಬೋದು, ಇದೇ ನಮ್ಮೂರು, ಆಲಂಬೂರ್ ಅಂತ ನಮ್ಮೂರು. ನೋಡ್ಕೊಳ್ಳಿ, ಬೋರ್ಡಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಅದು ನೈಟಲ್ಲಿ ಚೆನ್ನಾಗಿ ಕಾಣುತ್ತೆ, ಇವಾಗೇನು ಅಷ್ಟು ಚೆನ್ನಾಗಿ ಕಾಣಲಿಲ್ಲ. ಬಂದ ತಕ್ಷಣ ಇಲ್ಲಿ ಈ ಕಡೆ ಒಂದು ದೇವಸ್ಥಾನ ಸಿಗುತ್ತೆ, ಮಹದೇಶ್ವರ ದೇವಸ್ಥಾನ. ಅಲ್ಲೇ ಇವತ್ತು ನಾಳೆ ಜಾತ್ರೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಇಲ್ಲಿ ಎಲ್ಲ ಕೊಂಡ ಹಾಕ್ತಾರೆ. ನಾಳೆ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ತೋರಿಸ್ತೀನಿ. ಇದೇ ನಮ್ಮೂರು ಎಂಟ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲೊಂದು ಚಿಕ್ಕಮ್ಮನ ದೇವಸ್ಥಾನ ಇದೆ. ಇದೇ ನಮ್ಮೂರು. ಬನ್ನಿ ನಮ್ಮ ಮನೆಗೆ ಹೋಗಿ ನಮ್ಮ ಮನೆ ಹತ್ರ ತೋರಿಸ್ತೀನಿ. ಇಲ್ಲಿಗೆ ಬಂದರೆ ಒಂದು ಹೊಸ ಬಿಲ್ಡಪ್, ಏನು ಹಿಂಗೆ ಕಾಲರೆಲ್ಲ ಎತ್ಕೊಳ್ಳೋದು, ತಲೆ ಸರಿ ಮಾಡ್ಕೊಳ್ಳೋದು, ಅದೆಲ್ಲ ಸ್ವಲ್ಪ ಬಿಲ್ಡಪ್ ತಗೋತಾನೆ. ನಮ್ಮೂರ ಹತ್ರ ಬಂದ ತಕ್ಷಣ ನಮ್ಮ ಮನೆ ಮುಂದೆ ಹೋಗೋ ಗಂಟ ಅದೊಂದು ಬಿಲ್ಡಪ್ ಕೊಡೋದೇನು.
ಬಂದೋ ನಮ್ಮ ಬೀದಿ ಹತ್ರ ಬಂದೋ. ಇವಾಗ ಟರ್ನಿಂಗ್ ಆಗ್ತಾಯಿದ್ವಿ. ಅದೇ ನಮ್ಮ ಬೀದಿ, ಇದೇ ನಮ್ಮ ಬೀದಿ ಬಂದೋ. ಅಲ್ಲಿ ಒಣಕ್ಲಿ ನನ್ನ ತಂಗಿ ಬರ್ತಾಯಿದ್ದಾಳೆ. ಒಣಕ್ಲಿ ಅವಳೆ ನನ್ನ ತಂಗಿ. ಫೈನಲಿ ನಮ್ಮ ಮನೆಗೆ ಬಂದೋ. ನಮ್ಮ ಮಮ್ಮಿ ನೋಡ್ತಾಯಿದ್ದಾರೆ. ಇವಾಗ ಬಂದ ತಕ್ಷಣ ನಾವು ರತ್ನೀರು ಮಾಡ್ತಾರೆ. ಯಾಕಂದರೆ ಹೊರಗಡೆಯಿಂದ ಬಂದಾಗ ಹಂಗೆ ಕರ್ಕೊಳ್ಳಲ್ಲ, ಪಾಪು ಬಂಟಿ ಅಲ್ವಾ. ಅದಕ್ಕೆ ಎಲ್ಲೇ ಹೋದರೂ ಆಸ್ಪತ್ರೆಯಿಂದ ಬರಲಿ, ಇಲ್ಲ ನಾವು ಬೇರೆ ಊರಿಗೆ ಹೋಗಲಿ, ನಮ್ಮಮ್ಮನ ಅಲ್ಲಿಗೆ ಹಸ್ಬೆಂಡ್ ಊರಿಗೆ ಹೋದಾಗೂ ಹೀಗೆ ಮಾಡ್ತಾರೆ. ನಮ್ಮೂರಿಗೆ ಬಂದಾಗ ನ್ಯಾಚುರಲಿ ಯಾವುದೇ ಊರಲ್ಲೂ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮೂರಲ್ಲಂತೂ ಮಾಡೇ ಮಾಡ್ತಾಯಿದ್ದಾರೆ. ನೋಡ್ಕೊಳ್ಳಿ, ಇವಾಗ ಮಾಡಿಬಿಟ್ಟು ಒಳಗಡೆ ಹೋಗ್ತೀವಿ. ಬುಸ್ಕಿ ತಗೋ, ತಿರುಗಿಬಿಟ್ಟು ಹೋಗು. ಫೈನಲಿ ನಮ್ಮೂರಿಗೆ ಬಂದೋ, ನಮ್ಮ ಮನೆಗೆ ಬಂದು ಕಾಣೋದೇ ಇಲ್ಲ. ಬ್ಲ್ಯಾಕ್ ಕೋಬ್ರಾ ಜಂಗ್ಲಿ ಇದೇ ನಮ್ಮ ಮನೆ ಬಂದ್ಬಿಟ್ಟು. ಏನು ಬುಸ್ಕಿ ಪಡಿ ಬೆಳಕು ಕಾಣ್ತಿದೆ ಫ್ರೆಂಡ್ಸ್. ಇವಳು ಬೆಳಿಗ್ಗೆ ಇಲ್ಲ, ಸುಮ್ಮನೆ ಲೈಟ್ ಬೆಳಕು ಕಾಣ್ತಾವಳೆ ಅಷ್ಟೇ. ನನಗಿಂತೂ ವಯಸ್ಸಾಗಿದ್ದಾಳೆ ಬುಸ್ಕಿ. ನಾನೇ ಸೂಪರ್ ಆಗಿದ್ದೀನಿ ಇವಳಿಗಿಂತ. ಲೈಟ್ ಬೆಳಕು ಮಾತ್ರ ಅವಳು ಹಂಗೆ ಕಾಣ್ತಿರೋದು. ನೋಡಲಿ ಫ್ರೆಂಡ್ಸ್, ನೋಡಿ ಎಲ್ಲ ಕೆಂಪು ಕಾಣ್ತೀನಿ, ಕೆಂಪು ರವ ತಿನ್ಕೊಳಂಗೆ ಕಾಣ್ತೀನಿ ನೋಡಿ ಫ್ರೆಂಡ್ಸ್. ನನ್ನ ಗಂಡ ಹೋಯ್ತಾ ಇದ್ದಾನೆ. ಬಾಯ್. ನಮ್ಮ ಹಟ್ಲೆ ವೆರೈಟಿ ಫುಡ್ ತಿನ್ಕೊ ಬಂದನ. ಅದಕ್ಕೂ ನಮ್ಮೂರಿಂದ ಹೋಗಕ್ಕೆ ಇಷ್ಟ ಇಲ್ಲ. ಮೆತ್ಗ ಬಾಯ್ ಹೋಗು. ಫ್ರೆಂಡ್ ಅವ್ರ ಊರಿಗೆ ಹೋದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ನಮ್ಮ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆ ನೆಕ್ಸ್ಟು ನಮ್ಮೂರಲ್ಲಿ ಅಂದರೆ ನಮ್ಮ ಅಮ್ಮನೂರಲ್ಲಿ ಏನೇನಾಗುತ್ತೆ, ಶಿವರಾತ್ರಿ ಆದ ನಾಳೆ ಇಲ್ಲಿ 2 ದಿನ ಹಬ್ಬ ಮಾಡ್ತಾರೆ. ಶಿವರಾತ್ರಿ ಆದನಾಳೆ ಇನ್ನೇನೇನು ಮಾಡ್ತಾರೆ ಅಂತ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ, ಕಾಯ್ತಾ ಇರಿ. ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.